ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇವತ್ತು 3 ಸಾಹಿತಿಗಳು ಕೂಡ ಪಾಲ್ಗೊಂಡಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಈ ಹೊಸ ಚಿಕ್ಕರು ಬರಲೇಬೇಕು. ಆ ಥರ ನಮ್ಮ ಸಂತೋಷ್ ಅವರು ಹೊಸ ಹುಡುಗ, ಅವರು ನಮ್ಮ ಹತ್ರ ಮೀಟ್ ಮಾಡಿದಾಗ ಸಾಂಗ್ಗಳು ಬರೆದಿರೋದು ತೋರಿಸಿದ್ರು, ನೋಡಿದ್ವಿ. ಆ ಹುಡುಗನಲ್ಲಿ ಒಳ್ಳೆ ಕಲೆ ಇದೆ. ನಿಜವಾಗ್ಲೂ ಸಾಹಿತ್ಯ ಬರೆಯೋ ಅಭಿರುಚಿನೂ ಇದೆ, ಬಟ್ ಸ್ಟಫು ಇದೆ. ನಿಜವಾಗ್ಲೂ ಖುಷಿ ಆಯಿತು. ಸಂತೋಷ್ ಅಂತ ಹೊಸ ಹುಡುಗರು, ಅವನು ಸಾಧನೆ ಮಾಡಬೇಕು ಅಂತ ಬಂದು ಇವತ್ತು ಬೆಂಗಳೂರಲ್ಲಿ ಇಲ್ಲ ಸರ್ ನಾನು ಸಾಂಗ್ ಮಾಡಿದ್ದೀನಿ, ನಾನು ಎಲ್ರಿಗೂ ಗೊತ್ತಾಗಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮಪಟ್ಟು ಅವನೊಂದು ಈ ಪ್ರೋಗ್ರಾಮ್ ಮಾಡಿ ಸಾಂಗ್ ರಿಲೀಸ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ತುಂಬ ಸಾಹಿತ್ಯನೂ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಅವ್ರು ಪ್ರಾಮಿಸಿಂಗ್ ಆಗಿದೆ, ಫ್ಯೂಚರ್ ಇದೆ ಅಂತ ನನಗೆ ಅನ್ನಿಸ್ತು. ಅಂಥ ಹೊಸ ಕಲಾವಿದರಿಗೆ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೈ ಬಿಡಲ್ಲ. ಅಂಥ ಸಾಹಿತಿಗಳಿಗೆ ಎಲ್ಲರೂ ಅವಕಾಶ ಕೊಡ್ತೀವಿ, ನಾವು ಕೊಡ್ತೀವಿ. ಜೊತೆಗೆ ಅವರಲ್ಲಿರೋ ಸಾಹಿತ್ಯದ ಅಭಿರುಚಿ ಪ್ಲಸ್ಸು ಅದರ ಸಾಹಿತ್ಯದ ಬಗ್ಗೆ ಇರೋ ಆ ಎಪ್ಪನಲ್ಲಿ ಆ ಛಲ, ಶ್ರದ್ಧೆ ತುಂಬ ಜಾಸ್ತಿ ಇದೆ. ನೋಡ್ತಾ ಇದ್ರೆ ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋದು ತುಂಬ ಇದೆ. ಸಂತೋಷ್ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅವ್ರು ಏನು ಕನಸು ಕಟ್ಕೊಂಡು ಬಂದಿದ್ದಾರೆ, ನಾನೊಬ್ಬ ಸಾಹಿತಿ ಆಗಬೇಕು ಅಂತ, ಅವ್ರಿಗೆ ಆ ಶಾರದಾ ಮಾತೆ ಅವ್ರ ಕೈ ಹಿಡೀಲಿ, ಒಳ್ಳೆಯದಾಗಲಿ, ಅಷ್ಟು ಮಾತ್ರ ಹೇಳ್ತೀನಿ. ಸಂತೋಷ್, ನಿಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಸ್ನೇಹಿತರು ಇವತ್ತು 3 ಸಾಂಗ್ಗಳನ್ನ ರಿಲೀಸ್ ಮಾಡಿರುವಂಥ ಸಾಹಿತಿನ, ಸೊ ಆ ಒಂದು ಇದರಲ್ಲಿ ಪಾಲ್ಗೊಂಡಿದ್ದೀರಾ ನೀವು ಕೂಡ, ಏನು ಹೇಳ್ತೀರಾ? ಹೆಮ್ಮೆ ತರೋಂಥ ವಿಚಾರ. ಒಬ್ಬ ವ್ಯಕ್ತಿ ಭದ್ರಾವತಿ ಅನ್ನೋ ಒಂದು ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರನ್ನು ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋಂಥ ಇಂಥ ಸಮಯದಲ್ಲಿ ಬರೀ ಶಾಮ್ಯಾನ ಅಂತಂದ್ರೆ ಸಾಂಗ್ ಬರೆದು ಅದನ್ನು ಮ್ಯೂಸಿಕ್ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ, ಅದು ಸುಮ್ಮನೆ ಮಾತಲ್ಲ. ಅದು ತಾಯಿ ಸರಸ್ವತಿ ಒಲ್ದಿರೋದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ, ಈ ಒಂದು ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳ್ತೀನಿ. ಲಕ್ಷ್ಮಿ ಒಂದೇ ಇದ್ದರೆ ಆಗೋದಿಲ್ಲ, ಎಲ್ಲದಕ್ಕೂ ಲಕ್ಷ್ಮಿ ಒಂದೇ ಇದ್ದರೆ ಎಲ್ಲರ ಹತ್ರ ಎಷ್ಟೆಷ್ಟು ಇದೆ. ಆದರೆ ಸರಸ್ವತಿ ಅನ್ನೋದಿದ್ದರೆ ಏನು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಸಂತೋಷ್ ಅವರು. ಏನು ಹೇಳ್ತಾರೆ ನಮ್ಮ ಡೈರೆಕ್ಟರ್ ಸರ್? ಏನು ಹ್ಯಾಪಿ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳೋದು? ಅವರು ಕ್ವಿಕ್ಕು ಸ್ಪೀಡು ಹಿಂಗೆ ಈ ಸ್ಪೀಡಲ್ಲಿ ಲಿರಿಕ್ಸ್ ಬರೆದ್ರು. ಅವ್ರಿಗೆ ಸಖತ್ ವಂಡರ್ಫುಲ್ ಭವಿಷ್ಯ ಇದೆ ಅದು ಸಾಹಿತ್ಯ ಫೀಲ್ಡಲ್ಲಿ. ಹ್ಯಾಪಿ ಶೆಟ್ಟಿ ಅವರಿಗೆ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ. ಅವರು ಕೀರ್ತಿ ಏನಂದರೆ ನಾಮ್ ಚೋಟಾ ಹೇ ಕಾಮ್ ಬಡ ಹೇ ಅನ್ನೋ ಥರ ಅವರು ಆ್ಯಕ್ಚುಲಿ ಆ ಥರ ಮ್ಯಾನು. ಆಮೇಲೆ ನೋಡಿ ಕಲರೂ ಭದ್ರಾವತಿ ಗೋಲ್ಡ್ ಥರ ಇದೆ, ಸೊ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್. ಸರ್, ಇವತ್ತು ನೀವೇ 3 ಸಾಂಗ್ನ ರಿಲೀಸ್ ಮಾಡಿರೋದು, ಎಷ್ಟು ಖುಷಿ ಇದೆ ಸರ್? ನನಗೆ ನಾಗೇಂದ್ರ ಪ್ರಸಾದ್ ಸರ್ ಮನೆಗೆ ಹೋಗಿದ್ದೆ. ಅದಕ್ಕಿಂತ ಮುಂಚೆ ಕೆ ಕಲ್ಯಾಣ್ ಸರು, ಗುರುಕಿರಣ್ ಸರು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಇವರು ನಾಗೇಂದ್ರ ಪ್ರಸಾದ್ ಸರು, ಇವರು ರಮೇಶ್ ಅರವಿಂದ್ ಅವ್ರ ಕಾರ್ಯಕ್ರಮ ಇದೆಯಲ್ಲ, ಅದನ್ನದು ರಮೇಶ್ ಅರವಿಂದ್ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಇದೆಯಲ್ಲ, ಅದರಲ್ಲಿ ಆ ಸಾದರ ಚೇರಲ್ಲಿ ಕುತ್ಕೊಂಡು ತುಂಬ ಖುಷಿ ಪಡ್ತಾರೆ. ಆ ಖುಷಿನ ನೋಡಿ ನಾನು ಸಾಯೋದ್ರಲ್ಲಿ ಆ ಲೆವೆಲಿಗೆ ಬೆಳಿಬೇಕು ಅಂತ ಅವತ್ತೇ ನನಗೆ ಛಲ ಹಠ ಬಂತು. ಇದು ನನ್ನ ಉದ್ದೇಶ. ಓಕೆ, ಇವತ್ತು ಈ ಒಂದು ಇದರಲ್ಲಿ ನಿಮ್ಮ ಹಲವಾರು ಸ್ನೇಹಿತರು ಪಾಲ್ಗೊಂಡಿರುವಂಥದ್ದು ನಿಮ್ಮ ಸಕ್ಸಸ್ಸಲ್ಲಿ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಹೆಮ್ಮೆಯ ವಿಚಾರ ಮೇಡಮ್. ನಾವು LKGಯಿಂದ ಇವತ್ತವರೆಗೂ ವಿಶ್ವಾಸ ಉಳಿಸ್ಕೊಂಡಿದ್ದೀವಿ, ಮುಂದಕ್ಕೂ ಉಳಿಸ್ಕೊತೀವಿ. ಅವರೆಲ್ಲ ಫೋನ್ ಮಾಡಿ ನನಗೆ ಧೈರ್ಯ ಕೊಡ್ತಾರೆ, ಐಡಿಯಾ ಕೊಡ್ತಾರೆ, ಚೇಂಜಸ್ ಹೇಳ್ತಾರೆ. ಅದಾದಮೇಲೆ ಸಣ್ಣ ವಿಚಾರನ ಜಾಸ್ತಿ ಖುಷಿ ಪಡ್ತೀವಿ. ಹಂಗಾಗಿ ನನ್ನ ಬೆಳವಣಿಗೆಗೆ ಅವರು ಕಾರಣಕರ್ತರು. ಹ್ಯಾಪಿ ಶೆಟ್ಟಿ ಇವತ್ತು ಚೇರ್ ಮೇಲೇ ಪೇಮೆಂಟ್ ಬಂದಿದೆಯಲ್ಲ ಸ್ಟೇಜ್ ಮೇಲೆ, ಅದ್ರ ಬಗ್ಗೆ ಹೇಳಿ. ಅದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕಾಣಿಕೆಯಾಗಿ ನೀಡ್ತೀನಿ. ಅಡ್ವಾನ್ಸ್ ಕೊಟ್ಟಿದ್ದಾರೆ ಈಗಲಿಂದನೇ. ಹೌದು, 3 ಸಾಂಗ್ ರಿಲೀಸ್ ಮಾಡಿದ್ದೀರಾ, ನೆಕ್ಸ್ಟ್ 3,000 ಆಗ್ಬೋದು. ಏನು ಹೇಳಿ ತಾಯಿ ಹಿಂದೆ ಇರೋ ಶಕ್ತಿ ಏನು ನಿಮ್ಮದು? ಅವ್ರ ಹೆಂಡತಿ. ಹೌದೌದು, ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು ಮತ್ತು ನನಗಿರೋ ಕಷ್ಟ ಮುಂದಕ್ಕೆ ಸುಖವಾಗಿ ಪರಿವರ್ತನೆ ಆಗುತ್ತೆ ಅಂತ ನಿಮ್ಮ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಏನು ಅಂತಂದರೆ, ಇವಾಗ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತೇಳಿ ಅಂದ್ಕೊಳ್ಳೋದು, ಎಲ್ಲರನ್ನು ಕರೆಯೋದು, ಯೂಶಲಿ ಎಲ್ಲರೂ ಬರ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲದೆ ಈ ಸ್ಟೇಜ್ ಮೇಲೆ ಅವ್ರಿಗೊಂದು ಅಡ್ವಾನ್ಸ್ ಸಿಗತ್ತೆ ಅಂದರೆ ಅದು ಶ್ರೀ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷದಿಂದನೇ ಅಂತೇಳಿ ನಾವು ಭಾವಿಸ್ತೀವಿ. ಯಾಕೆಂದರೆ ಅವ್ರು ಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಒಂದು ಸರ್ಪ್ರೈಸಾಗಿ ಒಂದು
ಒಂದು ಸಿನಿಮಾಕ್ಕೆ ಅವ್ರ ಸಾಂಗಿಗೆ ಒಂದು ಅಡ್ವಾನ್ಸ್ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಇದಕ್ಕಿಂತ ಸಂತೋಷ ಬೇರೆ ಇನ್ನೇನಿದೆ. ಒಬ್ಬ ಕಲಾವಿದನಿಗೆ ಇದು ಸಪೋರ್ಟ್ ಮಾಡೋದು, ಬೆನ್ನು ತಟ್ಟಿ ಸಪೋರ್ಟ್ ಮಾಡೋದಂದರೆ ಇದಕ್ಕಿಂತ ಬಹುಶಃ ಸಂತೋಷರಿಗೆ ಈ ಸಂತೋಷಕ್ಕಿಂತ ಮತ್ತೊಂದು ಸಂತೋಷ ಇಲ್ಲ ಅನ್ಕೊಂಡ್ರಿ. ಥ್ಯಾಂಕ್ ಯು. ಏನು ವಿಶೇಷ ಅಂದರೆ ಮೇಡಮ್ ಅವರೇ, ಹೋದ ತಿಂಗಳು 18ನೇ ತಾರೀಕು ಬಂದೆ, ಇನ್ನು 18ಕ್ಕೆ 3 ದಿನ ಬಾಕಿ ಇದೆ. ಇವತ್ತು ಶುಕ್ರವಾರ, ಸ್ವತಂತ್ರ ದಿನಾಚರಣೆ. ಇವತ್ತು ನನ್ನ ಆಲ್ಬಮ್ ಹಾಡು ರಿಲೀಸ್ ಆಗಿರೋದು ತುಂಬ ಹೆಮ್ಮೆ ಥರ ವಿಚಾರ. ಹಾಗಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೀನಿ. ಶೆಟ್ರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.